ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ನಾವಿವತ್ತು ಎಗ್ ಶೆಲ್ ಪೌಡರ್ನ ಹೇಗೆ ಮಾಡೋದು ಅಂತ ನೋಡೋಣ. ಹೀಗೆ ನಾನು ಎಗ್ನ ನಾನು ಯೂಸ್ ಮಾಡಿದ ಹಾಗೆ ಕ್ಲೀನ್ ಮಾಡಿಬಿಟ್ಟು ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ನೋಡಿ, ಇಷ್ಟು ಎಗ್ ಶೆಲ್ಸ್ ಆಗಿದೆ. ಇದನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹೀಗೆ ಮೊದಲು ಈ ಥರ ಕುಟ್ಟಿ ಸ್ವಲ್ಪ ಸಣ್ಣ ಪುಡಿ ಮಾಡ್ಕೊಳ್ತೇನೆ. ಹೀಗೆ ಒಂದು ಮಿಕ್ಸಿ ಬೌಲ್ಗೆ ಹಾಕೊಂಡು ಪೌಡರ್ ಮಾಡ್ಕೋಬೇಕು. ಪೌಡರ್ ಮಾಡ್ಕೊಳ್ತೀನಿ ಇವಾಗ. ನೋಡಿ, ಈ ಥರ ಪೌಡರ್ ಆಯಿತು. ಈ ಥರ ಪೌಡರ್ ಆದಮೇಲೆ ಇದು ಇನ್ನೂ ಎಫೆಕ್ಟಿವ್ ಆಗಿರಬೇಕು ಅಂತಂದರೆ ನಾನು ಇನ್ನೊಂದು ಮೆಥಡ್ ಉಪಯೋಗಿಸ್ತೀನಿ. ಅದು ಏನು ಅಂದರೆ, ಇದು ನೋಡಿ, 3 ಶೆಲ್ ಕಾಲ್ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀನಿ. ಇದು ಶೆಲ್ ಕಾಲ್ ಟ್ಯಾಬ್ಲೆಟ್ಸ್ ಇದು. ಮತ್ತು ಇದು ಬೆಕಾಸುಲ್ಸ್ ಬಿ ಕಾಂಪ್ಲೆಕ್ಸ್ ಅಂತ ಹೇಳಿಬಿಟ್ಟು ಇದು 6 ತೊಗೊಂಡಿದ್ದೀನಿ. ಇದಿಷ್ಟನ್ನು ಹಾಕ್ಬಿಟ್ಟು ಮಿಕ್ಸಿ ಮಾಡಿ ಪೌಡರ್ ಮಾಡಿ ಇಟ್ಕೊಳ್ತೀನಿ. ಯಾಕೆ ಅಂದರೆ ಇದು ತುಂಬ ಎಫೆಕ್ಟಿವ್ ಆಗಿರುತ್ತೆ. ನೀವು ಮನಿ ಪ್ಲ್ಯಾಂಟ್ಸ್ಗೆ ಮತ್ತು ಯಾವುದೇ ಲೀಫಿ ಪ್ಲ್ಯಾಂಟ್ಸ್ ಇರಲಿ, ಮನಿ ಪ್ಲ್ಯಾಂಟ್, ಕ್ರೋಟನ್ ಪ್ಲ್ಯಾಂಟ್ ಆ್ಯಂಡ್ ಡಂಪ್ ಕೇರ್ ಪ್ಲ್ಯಾಂಟ್, ಆ ಥರದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ, ಮನಿ ಪ್ಲ್ಯಾಂಟ್ದು ಎಲೆಗಳೆಲ್ಲ ಇಷ್ಟು ದೊಡ್ಡದಾಗಿ ಬರಬೇಕು ಅಂತ ಅಂದರೆ ನಾವು ಆ ಥರ ಎಗ್ ಶೆಲ್ ಪೌಡರ್ ಮಾಡಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಎಗ್ ಶೆಲ್ ಪೌಡ್ರಲ್ಲಿ ಕ್ಯಾಲ್ಶಿಯಂ ಅಂಶ ಜಾಸ್ತಿ ಇರುತ್ತೆ. ಅದ್ರ ಜೊತೆ ನಾವು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ನು ಸೇರಿಸೋದ್ರಿಂದ ಅದು ಇನ್ನೂ ಎಫೆಕ್ಟಿವ್ ಆಗಿರುತ್ತೆ. ನಾನು ಹಾಗೆ ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ನೀವು ಮಾಡಿ ನೋಡಿ ಒಂದ್ಸಾರಿ, ನನಗೆ ನಿಮ್ಮ ಅನಿಸಿಕೆನ ಹೇಳಿ. ನೋಡಿ, ಇದು ಪೌಡರ್ ಮಾಡಾದ್ಮೇಲೆ ಟ್ಯಾಬ್ಲೆಟ್ಸ್ನು ಸೇರಿಸ್ಬಿಟ್ಟು ಪೌಡರ್ ಮಾಡಾದ್ಮೇಲೆ ಇದು ಹೀಗೆ ಕಾಣುತ್ತೆ. ಇದನ್ನು ಮಿಕ್ಸಿಯಿಂದ ತೆಗೆದ ತಕ್ಷಣ ಅದ್ರ ಸ್ಮೆಲ್ನ ನೀವು ಇನ್ಹೇಲ್ ಮಾಡಬೇಡಿ, ಅದು ಒಳ್ಳೇದಲ್ಲ ಹೆಲ್ತ್ಗೆ. ಸ್ವಲ್ಪ ದೂರನೇ ಇರಿ. ನೋಡಿ, ಈ ಥರ ಪೌಡರ್ ರೆಡಿ ಆಯಿತು. ಈಗ ನಾವು ಇದನ್ನು ಯಾವುದೇ ಪಾಟ್ಗೆ ಯೂಸ್ ಮಾಡ್ಕೋಬೋದು. ಲಿಕ್ವಿಡ್ ಆಗೂ ಯೂಸ್ ಮಾಡ್ಕೋಬೋದು. ಒಂದು ಬಕೆಟ್ ವಾಟರ್ಗೆ ಒಂದು 4 ಸ್ಪೂನ್ ಹಾಕ್ಕೊಂಡು ಲಿಕ್ವಿಡ್ ಫರ್ಟಿಲೈಸರ್ ಆಗೂ ಕೊಡ್ಬೋದು. ಇಲ್ಲ ಹಾಗೇನೂ ಪಾಟ್ನ ಸುತ್ತ ಸ್ವಲ್ಪ ಡಿಗ್ ಮಾಡಿಬಿಟ್ಟು ಮಣ್ಣೆಲ್ಲ ಟಿಕ್ಲಿಂಗ್ ಮಾಡಿಬಿಟ್ಟು ನಾವು ಕೊಟ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಒಂದೊಂದು ಪಾಟ್ಗೆ ಒಂದೊಂದು ಸ್ಪೂನ್ ಥರ ಕೊಟ್ಟರೆ ಸಾಕು. ಬಹಳ ಚೆನ್ನಾಗಿ ಚಿಗುರೆಲ್ಲ ಚೆನ್ನಾಗಿ ಬರುತ್ತೆ. ಹೈಬಿಸ್ಕಸ್ ಪ್ಲ್ಯಾಂಟ್ಗಳಲ್ಲಾದರೆ. ಸೊ ಮನಿ ಪ್ಲ್ಯಾಂಟ್ಗಳಲ್ಲಾದರೆ ಅದು ಎಲೆಗಳೆಲ್ಲ ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿ ಬರುತ್ತೆ. ಶೈನಿ ಲೀವ್ಸ್ ಎಲ್ಲ ಬರುತ್ತೆ. ನೋಡಿ, ಟ್ರೈ ಮಾಡಿ ನೋಡಿ. ನೀವು ಚೆನ್ನಾಗಿರುತ್ತೆ ಅಂದ್ಕೊಳ್ತೀನಿ. ನಿಮಗೂ ಇಷ್ಟ ಆಗುತ್ತೆ ನನ್ನ ಈ ಒಂದು ರೆಮಿಡಿ. ನೋಡಿ, ಈ ಥರ ಪೌಡರ್ನ ನಾನು ಮಾಡಿಟ್ಕೊಂಡಿರೋದು ಒಂದು ಡಬ್ಬಿಲಿ ಸ್ಟೋರ್ ಮಾಡ್ಕೊಳ್ತೀನಿ. ಸ್ಟೋರ್ ಮಾಡ್ಕೊಂಡ್ಬಿಟ್ಟು ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ನೋಡಿ, ನಾನು ಕ್ರೋಟನ್ ಪ್ಲ್ಯಾಂಟ್ನ ಪ್ರೋನ್ ಮಾಡಿದ್ದೀನಿ. ಒಂದು ತುಂಬ ಇದಾಗಿದೆ ನೋಡಿ, ಚಿಗುರು ಬರ್ತಾ ಇದೆ, ಇವಾಗ ಕಾಣಿಸುತ್ತೆ ನೋಡಿ. ಸೊ ಅದಕ್ಕೆ ಹಾಕ್ಕೊಳ್ತೀನಿ. ಹೇಗೆ ಅಂತ ಅಂದರೆ ಹೀಗೆ ನೋಡಿ, ಪಾಟ್ ಸುತ್ತ ಎಡ್ಜಸ್ಸಿಗೆ ಹಾಕ್ಕೊಂಡ್ಬಿಟ್ಟು ಈ ಥರ ಮಣ್ಣು ಮಿಕ್ಸ್ ಮಾಡಿಬಿಡ್ಬೇಕು. ಹೀಗೆ ಅದು ಎಗ್ ಶೆಲ್ ಪೌಡರ್ ಕಾಣಿಸ್ಲೇಬಾರ್ದು, ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ನಾನೆಲ್ಲ ಕ್ರೋಟನ್ ಪ್ಲ್ಯಾಂಟ್ಗೆ ಹಾಕ್ತಾ ಇದ್ದೀನಿ. ನೋಡಿ, ನೀವು ಟ್ರೈ ಮಾಡಿಬಿಟ್ಟು ನೋಡಿ, ಅದು ನಿಮಗೆ ಗೊತ್ತಾಗುತ್ತೆ ಹೇಗೆ ಅದ್ರ ಎಫೆಕ್ಟಿವ್ನೆಸ್ ಪ್ಲ್ಯಾಂಟ್ ಮೇಲೆ ಆಗುತ್ತೆ ಅಂತ ಹೇಳಿಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಹೀಗೆ ಮಿಕ್ಸ್ ಮಾಡಿಬಿಡ್ಬೇಕು, ಮಡ್ ಮಿಕ್ಸ್ ಮಾಡಿಬಿಡ್ಬೇಕು. ಇದು ಸಂಜೆ ಟೈಮ್ ಅಥವಾ ಅರ್ಲಿ ಮಾರ್ನಿಂಗ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. Thanks for watching, friends. Thank you.